ಬಂದಿರೋ ಒಂದು ಅತ್ಯದ್ಭುತ ಒಂದು ಮಾಣಿಕ್ಯ ಆಚೆ ಬಂದಿದೆ. 10 ಜನದಲ್ಲಿ 9 ಜನಕ್ಕೆ ಅರ್ಥ ಆಗುತ್ತೆ, 9 ಜನ ಬಾಯ್ ಬಿಡಲ್ಲ. ಯಾಕೆ ಅವ್ರನ್ನೆಲ್ವ ತೋರಿಸಿರೋದು? ನೀನು ಪ್ರತಿ ಸತಿ ಬಂದು ನೀನು ಚೆನ್ನಾಗಿಲ್ಲ, ನೀನು ಮೂಗು ಸೊಟ್ಟ ಅಂದ್ರೆ ಅವ್ನು ಎಂದಕ್ಕೆ ಮಾತಾಡ್ತಾನೆ ಅವನು? ನನ್ನ ಮೂಗು ಚೆನ್ನಾಗಿದೆ ಅನ್ನೋನೇ ಬಂದು ಮಾತಾಡೋದು. ನಾನು ಚೆನ್ನಾಗಿಲ್ಲ ಅಂತ ಉಗ್ದವನು, ಅದಕ್ಕೆ ಮಾತಾಡೋಕೆ ಜನಕ್ಕೆ ಬೇಜಾರು. ನಾನು ಒಪ್ಕೋತೀನಿ, ನಾನು ಸರಿ ಇಲ್ಲ, ನಾನು ಸರಿಗಿದ್ರೆ ಅಂತ ಇವೆಲ್ಲ ಹಿಂಗಾಗಿರೋದು. ಯಾವನೊಬ್ಬ ತನ್ನಿಂದ ಜೇಬ್ ಹೊಡ್ಕೊಂಡೋಯ್ತಾನಂತೆ, ಇನ್ನೊಬ್ಬ ಯಾರೋ ಬತ್ತನಂತೆ ಅಧಿಕಾರ ಹೊಡ್ಕೊಂಡೋಯ್ತಾನೆ. ನಾವೇನು ಮಾಡ್ತಾ ಇದೀವಿ? ಬಾರಲ್ಲೇ ಮೀಡಿಯಾದಲ್ಲಿ ತೋರಿಸ್ತವ್ರೆ, ದರ್ಶನ್ ಮೊನ್ನೆ ಬೇಲಾಗೈತೆ, ಹೈಕೋರ್ಟ್ಗೆ ಹಾಕೋರು, ಸುಪ್ರೀಂ ಕೋರ್ಟ್ಗೆ ಹಾಕೋರು, ನೋಡೋಣ. ಜನಕ್ಕೆ ಇದು ಬೇಕು. ನಿನಗೆ ಬೆಳಗ್ಗೆ ಎದ್ರೆ ರೇಷನ್ ಇಲ್ಲ ಮನೆಯಲ್ಲಿ ಬೋಳಿ ಮಗನೆ, ನಿನಗೆ ದರ್ಶನ್ ಬೇಲಾಯ್ತು ಅನ್ನೋ ದೊಡ್ಡ ವಿಷಯ. ಇದೆಲ್ಲ ಬೇಡಪ್ಪ. ನಿನ್ನ ಬಗ್ಗೆ ಯೋಚನೆ ಮಾಡು. ನೀನು ಉದ್ಧಾರ ಆಯ್ತೀಯಾ? ರಾಜ್ಯ ಉದ್ಧಾರ ಆಯ್ತದೆ. ರಾಜ್ಯ ಉದ್ಧಾರ ಆದರೆ ದೇಶ ಉದ್ಧಾರ ಆದರೆ ಪ್ರಪಂಚ. ಸಿಂಪಲ್ ಕಾನ್ಸೆಪ್ಟ್ ಎರಡು ಅವರಲ್ಲಿ ಹೇಳಕ್ಕೆ ಟ್ರೈ ಮಾಡೋರೆ. ಅವ್ರು ಹೇಳ್ತಿರೋದು ನಾನು ಒಂದ್ಸತಿ ಅರ್ಥ ಮಾಡಿಸಿ ಟ್ರೈ ಮಾಡಿಸಿದ್ದೀನಿ. ಇದು ಅರ್ಥ ಆಗಲಿಲ್ಲ ಅಂತಂದ್ರೆ ನಿಮ್ಮನ್ನ ಪ್ರಪಂಚದಲ್ಲ ದೇವರೇ ಕಾಪಾಡಬೇಕು. ಆ ದೇವ್ರು ತುಳ್ಕೊಳೋದ ಅಂತ ಅವನು ಕಲ್ಲು ಹೊಡೆದ್ರು. ನನಗೂ ಆಚೆ ಹೋದ್ರೆ ಯಾರೋ ಒಬ್ಬ ಕಲ್ಲಲ್ಲಿ ಹೊಡಿತಾನೆ. ನನಗೆ ಬೇಜಾರೇರೂ ಇಲ್ಲ ಸರ್, ನಾನು ಅವ್ರ ಪಕ್ಕ ಅಭಿಮಾನಿ. ಅವ್ರು ಹೆಂಗೆ ಮಾಡ್ತಾರೋ ನಂಗೆ ಇಷ್ಟವಾಗಿ ನೋಡಿದ್ದೀನಿ. ಜನಕ್ಕೆ ಇಷ್ಟ ಆಗುತ್ತೋ ಬಿಡುತ್ತೋ ನಮ್ಗೆ ಗೊತ್ತಿಲ್ಲ. ನಮಗೂ